ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮೊಂದು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 840 ಪೋಸ್ಟ್ಗೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸಿ ಮತ್ತೆ ಆಯ್ಕೆದಂತ ಅಭ್ಯರ್ಥಿಗಳಿಗೆ ಕೈ ತುಂಬಾ ಸಂಬಳ ಕೊಡ್ತಾರೆ. ಇದೊಂದು ಖುಷಿ ವಿಚಾರ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು, ಮೊದಲಿಗೆ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳಿ. ಅದ ನಂತರ ನಿಮಗೆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ವಿವರಣೆಗಳು, ಅರ್ಹತೆಗಳು, ರೂಲ್ಸ್ಗಳು ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ವಿದ್ಯುತ್ ಅಧಿಕಾರಿ, ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್, ಸಹಾಯಕ ಇಂಜಿನಿಯರಿಂಗ್ ಸಿವಿಲ್, ಅದ ನಂತರ ಆಡಳಿತ ಅಧಿಕಾರಿ, ಅದ ನಂತರ ಜರ್ನಲಿಸ್ಟ್ 32ನೇ ಬ್ಯಾಂಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ ನಂತರ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಕಾನೂನುಬದ್ಧ ಅಧಿಕಾರಿಗಳು, ವಿಮಾ ತಜ್ಞರು, ಅದ ನಂತರ ವಿಮಾ ಗಣಕ, ಆಡಳಿತ ಅಧಿಕಾರಿಗಳು, CSC, CA, ಅದ ನಂತರ ವಿದ್ಯುತ್ ಅಧಿಕಾರಿ, ಈ ಎಲ್ಲಾ ಪೋಸ್ಟ್ಗಳು ಖಾಲಿ ಇರತ್ತೆ. ಇನ್ನು ಹಲವಾರು ಪೋಸ್ಟ್ ಇದಾವೆ, ಮುಂದ್ಗಡೆ ತಿಳಿಸ್ಕೊಡ್ತಾನೆ ನೋಟಿಸ್ ವೈಸ್. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ತನಕ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಕೆಲವು ಜನ ಗೊಳ್ಳು ಹೇಳ್ತಾ ಇದೆ ಅಂತ ಅನ್ಬೇಡಿ. ಅದೇ ಅಂತೀರ, ಕೆಲವು ಜನ ಫಲ್ತು ಮಂದಿ ಇರ್ತಿರಲ್ಲ, ಈ ಕಡೆ ಊಟಕ್ಕೂ ಭಾರದ, ಅದ ನಂತರ ಈ ಕಡೆ ಮನೆಯವ್ರಿಗೂ ಭಾರ ಮತ್ತು ಊಟಕ್ಕೂ ಭಾರ ಆಗಿರ್ತಾರಲ್ಲ ಅಂತವ್ರು ನೋಡಿ, ಕಷ್ಟಪಟ್ಟು ಓದ್ತಿರ್ತಿರಲ್ಲ, ಅವ್ರಿಗೆ ಗೊತ್ತಿರತ್ತೆ ಯಾವ ರೀತಿ ತಿಳಿಸ್ಕೊಡ್ತೇವೆ ಅಂತೇಳಿ. ನೋಡಿ, ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ 16/8/2025. 16/8/2025 ಆಗಸ್ಟ್ 15 ಆದ ತಕ್ಷಣ ಮರುದಿನನೇ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/9/2025. ಈಗ ಮುಂಚಿತವಾಗಿ ಕರೆದಿದ್ರು LIC ಲಿಮಿಟೆಡ್ ದಲ್ಲಿ, ಕಾರ್ಪೊರೇಷನ್ ದಲ್ಲಿ. ಅದರ ಬಗ್ಗೆ ತುಂಬಾ ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಜಾಬ್ ಕೂಡ ಪಡ್ಕೊಂಡಿದ್ದಾರೆ ಈಗಾಗಲೇ ತುಂಬಾ ಜನ ವಿದ್ಯಾರ್ಥಿಗಳು. ಕೆಲವು ಜನರಿಗೆ ಹೆಲ್ಪ್ ಆಗತ್ತೆ. ಇನ್ನು 8/9/2025 ಕೊನೆಯ ದಿನಾಂಕ. ಅದ ನಂತರ ನಿಮಗೆ ಎಕ್ಸಾಮ್ ಇರತ್ತೆ. ಇದಕ್ಕೆ ಹಾಗೆ ನಿಮಗೆ ಪುಕ್ಸೆಟೆಗೆ ಆಯ್ಕೆ ಮಾಡಲ್ಲ, ನೇರ ನೇಮಕಾತಿಯಲ್ಲಿ ಲಂಚಾಂತರು ಇಲ್ಲ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಒಂದು ಪರೀಕ್ಷೆ ಇಟ್ಟಿರ್ತಾರೆ. ಆ ಒಂದು ಪರೀಕ್ಷೆ ಆಗಿದೆ ಅಂದ್ರೆ 7 ದಿನ ಆದ್ಮೇಲೆ ನಿಮಗೆ ಒಂದು ಎಕ್ಸಾಮ್ ಇರತ್ತೆ. ಬಿಫೋರ್ ಈ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಒಂದು ಕಾಲ್ ಲೆಟರ್ನ ರಿಲೀಸ್ ಮಾಡ್ತಾರೆ. ಅದು ಡೌನ್ಲೋಡ್ ಮಾಡ್ಬೇಕಾಗತ್ತೆ. 7 days ಬಿಫೋರ್ ಅಂತ ಕೊಟ್ಟಿದ್ದಾರೆ. ಅದ ನಂತರ ಡೇಟ್ ಆನ್ಲೈನ್ ಎಕ್ಸಾಮ್ ಇದೆಯಲ್ಲ, ಇದು 3/10/2025 ನಡೆಸ್ತಾರೆ. ಅದ ನಂತರ ಇನ್ನೊಂದು ಇರತ್ತೆ ಆನ್ಲೈನ್ ಎಕ್ಸಾಮಿನೇಷನ್. ಈ ಒಂದು ಮೇನ್ ಎಕ್ಸಾಮ್ ಇರತ್ತೆ. ಇದು 8/11/2025 ನಡೆಸ್ತಾರೆ. ಇದು 3/10/2025. ಅದ ನಂತರ ಎರಡನೇದಾಗಿ 8/11/2025 ಪರೀಕ್ಷೆ ಇರತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ತಿಳಿಸ್ಕೊಡ್ತಾನೆ ರೂಲ್ಸ್ ರೆಗ್ಯುಲೇಷನ್. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನೋಡಿ, ಸಂಸ್ಥೆ ಹೆಸರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈಗ ನಿಮ್ಗೆ ಗೊತ್ತಿರತ್ತೆ LIC ಅಂತೇಳಿ. ಈ ಒಂದು LICಗೆ ಸಂಬಂಧಪಟ್ಟಂತೆ ಕೆಲವು ಜನ ಪೋಸ್ಟ್ ಕೂಡ ಪಡೆದಿದ್ರ. ಅದ ನಂತರ ಈಗ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಅವರಿಗೆ ಗೊತ್ತಿರತ್ತೆ ಹೇಗೆ ಕೆಲಸ ಇದೆ ಅಂತ ಹೇಳಿ. ನೋಡಿ, ಯಾವುದೇ ಕೆಲಸ ಅಂತೂ ಈಸಿ ಇಲ್ಲ, ಎಲ್ಲ ಕೆಲಸ ಕಷ್ಟನೇ ಇದೆ. ನಾ ಮಾಡುವಂತ ಕೆಲಸ ಕೂಡ ಕಷ್ಟ ಇದೆ. ನೀವು ಕೇಳುವಂತ ವಿಡಿಯೋ ನೋಡ್ತಾ ಇದ್ರೆ ಅದು ಕೂಡ ಕಷ್ಟ ಇದೆ. ಯಾಕಂದ್ರೆ ಟೈಮ್ ಕೊಟ್ಟು ವಿಡಿಯೋ ನೋಡ್ಬೇಕಲ್ಲ, ಅದು ಕೂಡ ಕೆಲಸ ಕಷ್ಟ ಇದೆ. ನೋಡಿ, ಜೀವನದಲ್ಲಿ ಸಾಧನೆ ಮಾಡ್ಬೇಕನ್ನೋರಿಗೆ ಯಾವುದು ಕಷ್ಟ ಎಷ್ಟು ಬಂದ್ರು ಕೂಡ ಅವರು ಏನು ಅಂಜೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಅದು ಅರ್ಥ ಮಾಡ್ಕೋಬೇಕು ಕೆಲವು ಜನರು. ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋಣ. ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾನೆ, ಬಟ್ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಒಂದೊಂದು ರೀತಿಯಲ್ಲಿ ಒಂದೊಂದು ಪೋಸ್ಟ್ ಬಗ್ಗೆ ಕೊಟ್ಟಿದ್ದಾರೆ ಅವರು. ಇದೆಯಲ್ಲ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗಳು 81 ಇರತ್ತೆ ಟೋಟಲ್ ಆಗಿ. ಇಲ್ಲಿ ಯಾವ ಒಂದು ವರ್ಗದವರು ಎಷ್ಟು ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ. ಅದ ನಂತರ ಎಲೆಕ್ಟ್ರಿಕಲ್ ಟೋಟಲ್ ಅದು ಕೊಟ್ಟಿದ್ದಾರೆ. ಟೋಟಲ್ 81. ಇದು ಯುವರ ಅಭ್ಯರ್ಥಿ, EWS, OBC ಅಭ್ಯರ್ಥಿ, SC ST ದವರಿಗೆ ನಿಮಗೂ ಕೂಡ ಖಾಲಿ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಅದ ನಂತರ ಇನ್ನೊಂದು 410 ಪೋಸ್ಟ್ಗಳು ಖಾಲಿ ಇರತ್ತೆ ಒಂದು ಸೈಡು. ಯುವರ ಅಭ್ಯರ್ಥಿ, EWS, OBC ಈ ರೀತಿಯಾಗಿ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತೇಳಿ ಒಂದು ಸಹಾಯಕ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ ಹಾಕಿ. ಅದ ನಂತರ ಇನ್ನು ಉಳಿದಂತ ಪೋಸ್ಟ್ ತೆಳಗಡೆ ಇದೆ, ಡೇಟ್ ಇರತ್ತ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಸ್ವಲ್ಪ ನೋಡ್ಕೊಳ್ಳಿ. ಏಜ್ ಲಿಮಿಟ್ ಎಷ್ಟು ಅಂದ್ರೆ 21 ವರ್ಷದಿಂದ ನಮಗೆ 30 ವರ್ಷದ ತನಕ ಕೊಟ್ಟಿದ್ದಾರೆ. ಈ ಒಂದೊಂದು ರೀತಿಯಲ್ಲಿ ಒಂದೊಂದು ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಅದ ನಂತರ ಏಜ್ ಲಿಮಿಟ್ ಮತ್ತೆ ಎಜುಕೇಶನ್ ಮತ್ತೆ ಎಷ್ಟು ಅನುಭವ ಬೇಕು ಅದ್ರ ಕೂಡ ಕೊಟ್ಟಿದ್ದಾರೆ. ಈ ಸಿವಿಲ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಂತೇಳಿ ಈ ಒಂದು ಏನು ಕಾಣಿಸ್ತಾ ಇದೆಯಲ್ಲ, ಅಸಿಸ್ಟೆಂಟ್ ಇಂಜಿನಿಯರಿಂಗು, ಇದಕ್ಕೆ 1/8/2025 ಒಳಗಾಗಿ ಇಷ್ಟ ಆಗಿರಬೇಕು. ಅದ ನಂತರ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ. ನಿಮ್ಮ 1995ರಿಂದ 2005 ಒಳಗೆ ಹುಟ್ಟಿದ ಅಭ್ಯರ್ಥಿಗಳು ಆಗಿರಬೇಕು. ಇದೆಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಅದೇ ತೆಳಗಡೆ ಹೋದ್ರೆ 32, 30 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಹತೆ ನಿಮಗೆ ಟೋಟಲ್ ಆಗಿ ಹೇಳ್ತಾ ಕುಂತ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ, ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಏಜ್ ಲಿಮಿಟ್ ಏನಿದೆ ಅಲ್ಲ, ನಿಮಗೆ 21ರಿಂದ
32 ವರ್ಷದ ತನಕ ಅವಕಾಶ ಇರತ್ತೆ. ಇನ್ನು ಅರ್ಹತೆ ಅಂದ್ರೆ ವಿದ್ಯಾರ್ಹತೆ ಪದವಿ, ಅದ ನಂತರ ಸಿವಿಲ್ BA, ಸಿವಿಲ್ನಲ್ಲಿ BA ಅಥವಾ BTech, ಎಲೆಕ್ಟ್ರಿಕಲ್ನಲ್ಲಿ BA ಅಥವಾ BTech, CA ಪದವಿ ಅಥವಾ CAC ಪದವಿ, ಅದ ನಂತರ ಕಾನೂನಲ್ಲಿ LLB ಈ ರೀತಿಯಾಗಿ ಪಾಸ್ ಆಗಿರ್ಬೇಕು. ಇದು ಒಂದು ಕಡೆ ಆಯ್ತು. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಗೆ ಗೊತ್ತಿರುವಂತೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಈ ಒಂದು ಅರ್ಜಿ ಶುಲ್ಕ ಇದೆಯಲ್ಲ, ಇವ್ರು ಬರೇ ಹಣ ಲೂಟಿ ಮಾಡೋದು ನನಗನ್ಸೋ ಮಟ್ಟಿಗೆ. ಯಾವುದೇ ಒಂದು ನೇಮಕಾತಿ ಆದರೂ ಅರ್ಜಿ ಶುಲ್ಕ ತಗೋಬಾರ್ದು, ಬಟ್ ಇವರು ಅರ್ಜಿ ಶುಲ್ಕ ತಗೋತಾರೆ. ಅದು ಕೂಡ 100 ಇರಲ್ಲ, 50 ರೂಪಾಯಿ ಇರಲ್ಲ. ಅದ ನಂತರ ಸುಮಾರು 100-200 ಇರಲ್ಲ. ಅವ್ರು ತಗೊಳ್ಳೋದು GST ಎಲ್ಲ ಹಿಡ್ಕೊಂಡು ತಗೋತಾರ. ಅದರಲ್ಲಿ GST ಎಲ್ಲ ಸೇರಿಸ್ಕೊಂಡೆ ತಗೊಂತಿರ್ತಾರ. ಇಲ್ಲಿ ನೋಡಿ, ಫಾರ್ SC ST ಅಭ್ಯರ್ಥಿ, PWD BD ಅಭ್ಯರ್ಥಿಗಳಿಗೆ ಈ GST ಎಲ್ಲ ಚಾರ್ಜ್ ಇಸ್ಕೊಂಡು ನಿಮಗೆ 85 ರೂಪಾಯಿ ತನಕ ಕೊಟ್ಟಿದ್ದಾರೆ. ಅವರು 85 ರೂಪಾಯಿ ತನಕ ಪಾವತಿ ಮಾಡಬೇಕು, ಪ್ಲಸ್ GST ಕೂಡ ಇರತ್ತೆ. ಅದ ನಂತರ ಈ ಒಂದು ಆಲ್ ಅಂಡ್ ಅದರ್ಸ್ ಅಭ್ಯರ್ಥಿಗಳಿಗೆ, ಎಲ್ಲ ಒಂದು ಅಭ್ಯರ್ಥಿಗಳಿಗೆ 700 ಇರತ್ತೆ. ಇದರಲ್ಲಿ GST ಚಾರ್ಜ್ ಕೂಡ ಇರತ್ತೆ, ಅದು ಪ್ಲಸ್ ಆಗತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ನನಗನ್ಸೋ ಮಟ್ಟಿಗೆ ಇಷ್ಟು 700 ರೂಪಾಯಿ ಕೊಡೋದು ಲಂಚನೇ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ನಿಯತ್ತಿನಿಂದ ಕೆಲಸ ಮಾಡೋರಿಗೆ ಇಷ್ಟು ಅಪ್ಲಿಕೇಶನ್, ನಿಮ್ಮ ಏನು ಪರೀಕ್ಷೆ ಇರತ್ತಲ್ಲ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಶುಲ್ಕ ಆಗಿರತ್ತೆ, ಅದು ಅವರೇ ಕೊಡಬೇಕು. ಬಟ್ ನಿಮ್ಮಿಂದ ಲಂಚ ತಗೋತಾರೆ. ಈ ನಿಮಗೆ ಸ್ಯಾಲ್ರಿ ಅಷ್ಟು ಕೊಡುತ್ತಾರೆ ಪರ್ ಮಂತ್ ಆಗಿ. ಈ ಒಂದು LIC ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಬೇಸಿಕ್ ಪೇ ಆಗಿರತ್ತೆ. ಬೇಸಿಕ್ ಪೇ ನಿಮಗೆ 88,635 ರೂಪಾಯಿ ಸಿಗತ್ತೆ. ಅದರಲ್ಲಿ ಪರ್ ಮಂತ್ ಆಗಿ ನಿಮಗೆ ಸೇಮ್ ಆಗಿರತ್ತೆ. ಬಟ್ ಇದರಲ್ಲಿ 14ನೇ ವೇತನಕ್ಕೆ ಸಂಬಂಧಪಟ್ಟಂತೆ 4,385 ರೂಪಾಯಿ ಹೆಚ್ಚಾಗತ್ತೆ. ಅದ ನಂತರ ನಿಮಗೆ ಇಲ್ಲಿ ಕಡಿಮೆ ಹೆಚ್ಚು ಈ ರೀತಿಯಾಗಿ ನಿಮ್ಮ ಒಂದು ಹುದ್ದೆಗೆ ಆಧಾರದ ಮೇಲೆ ಇರತ್ತೆ. HR ಈ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ CPC ಪ್ರಕಾರ ಆಗಿರೋದ್ರಿಂದ ನಿಮಗೆ ಸ್ಟಾರ್ಟಿಂಗ್ ದಲ್ಲಿ 88,000ದಿಂದ 1,62,000 ತನಕ ಹೆಚ್ಚಿಗೆ ಮಾಡ್ತಾರೆ. ಇಲ್ಲಿ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾರೆ ನೋಡಿ, ಆ ರೀತಿ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾರೆ. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅರ್ಜಿ ಸಲ್ಲಿಸುವಂತ ಪ್ರತಿಯೊಂದು ಅಭ್ಯರ್ಥಿಗೆ ದಿನಾಂಕ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನೇನಿರತ್ತೆ, ಇನ್ನು ಆಯ್ಕೆ ವಿಧಾನದ ಬಗ್ಗೆ ಸ್ವಲ್ಪ ನೋಡಿ. ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಆಗಲೇ ತಿಳಿಸ್ಕೊಟ್ಟೆ, 2 ಪರೀಕ್ಷೆಗಳು ಅದ್ ನಡೆಸ್ತಾರೆ. ಇನ್ನು ಸಂದರ್ಶನ ಇರತ್ತೆ. ಈ ಒಂದು ಸಂದರ್ಶನ, ಪೂರ್ವಭಾವಿ ಪರೀಕ್ಷೆ ಇದನ್ನೆಲ್ಲ ಆಯ್ಕೆ ಮಾಡ್ತಾರೆ. ಅದ ನಂತರ ನಿಮಗೆ ವಯೋಮಿತಿ ಕೂಡ ಸಡಿಲಿಕ್ಕೆ ಇರತ್ತೆ, 3 ವರ್ಷದಿಂದ 15 ವರ್ಷದ ತನಕ. ಇದು ನಿಮಗೆ ಟೋಟಲ್ ಆಗಿ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ ನೋಡಿ. ಇದ್ರ ಬಗ್ಗೆ ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೇನೆ, ಮತ್ತು ಟೆಲಿಗ್ರಾಮ್ ಗ್ರೂಪ್ ಮೇಲೆ ಒಂದು ಸ್ಕ್ಯಾಮ್ ಆಗ್ತಾ ಇದೆ. ಅದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಒಂದು ಸ್ಕ್ಯಾಮ್ ಬಗ್ಗೆ ಒಂದು ಲಿಂಕ್ ಬರ್ತಾ ಇದೆ, ಆ ಒಂದು ಲಿಂಕ್ ಮೇಲೆ ಯಾರು ಕೂಡ ಕ್ಲಿಕ್ ಮಾಡಿಬಿಡಿ. ನಾ ಏನು ಕಳಿಸ್ತೇನಲ್ಲ ಅಷ್ಟೇ ನೀವು ಕ್ಲಿಕ್ ಮಾಡ್ಕೋತ ಬರ್ರಿ. ಅಂದ್ರೆ ಅಡ್ವರ್ಟೈಸ್ ಬರತ್ತೆ. ಅದು ಬಡವರಿಗೆ, ಬಡ ಮಕ್ಕಳಿಗೆ 3,000 ರೂಪಾಯಿ 10,000 ರೂಪಾಯಿ ನಮಗೆ ಕಳಿಸಿ, ನಾನು ನಿಮಗೆ 10,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಆ ಒಂದು ಆಡ್ಸ್ ಮೇಲೆ ಯಾರು ಕೂಡ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಅಲ್ಲಿಂದ ತುಂಬಾ ಜನ ಹಣ ಕಳ್ಕೊತಾ ಇದ್ದಾರೆ. ಇದೇ ನಿಮ್ಗೊಂದು ರಿಕ್ವೆಸ್ಟ್. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನನ್ನೊಂದು ಲೋಗೋ, ಅದ ನಂತರ ನನ್ನ ಹೆಸರು ಬರತ್ತೆ ಗ್ರೂಪ್ದು. ಅದೇನಾರು ಕಳಿಸಿದ್ರೆ ಅಂದ್ರೆ ಮಾತ್ರ ನಾನು ಸ್ವಂತ ಕಳಿಸಿದ್ರೆ ಅಷ್ಟೇ ನೋಡ್ಕೊತ ಬರ್ರಿ. ಅದನ್ನ ಬಿಟ್ಟು ತೆಳಗಡೆ ಸ್ಕಾಲ್ ತೆಳಗಡೆ ಡೌನ್ ಆದ್ಮೇಲೆ ಪೂರ್ತಿ ತೆಳಗಡೆ ಒಂದು ಆಡ್ ಬರತ್ತೆ. ಆಡ್ ಅಂತೇಳಿ AD ಅಂತೇಳಿ ಒಂದು ಹಾಕಿರ್ತಾರೆ ಲೋಗೋ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸುಮ್ಮನೆ ನಿಮ್ಮ ಹಣವನ್ನು ವೇಸ್ಟ್ ಮಾಡಬೇಡಿ.